ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ, ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 8 ಅಂದರೆ 80ನೇ ದಿನ ಏನೇನಾಯಿತು ಅಂತ ಅಂದ್ಬಿಟ್ಟು ಆ ಒಂದು ಮೈನ್ ಪಾಯಿಂಟ್ಸಲ್ಲಿ ಏನೇನು ಟಾಸ್ಕ್ ಬಂತು, ಯಾಕೆ ಜಗಳ ಆಯಿತು, ಅದರ ಬಗ್ಗೆ ಎಲ್ಲನೂ ಮಾಹಿತಿ ತಿಳಿಸ್ಕೊಡೋಣ ಸಂಪೂರ್ಣವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಾಯ್ತು ಅಂದರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ. ಅದೇನೆಂದರೆ ಟಾಸ್ಕ್ ಹೆಸರು ತಾ ಧಿಮ್ ತ ಅನ್ನೋ ಒಂದು ಟಾಸ್ಕ್ ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಆ ಟಾಸ್ಕ್ ಬರ್ತಾರೆ, ಟಾಸ್ಕ್ ಪ್ರಾರಂಭ ಆಗಿದೆ. ಆ ಒಂದು ತಿಮ್ಮದ ಪಿಲೋಲ್ಲಿ ಆಡೋ ಅಂಥ ಟಾಸ್ಕು ಅದರಲ್ಲಿ ಬರ್ದಿರ್ತಾರೆ. ಅದನ್ನು ಹೋಗ್ಬಿಟ್ಟು ಅಲ್ಲಿ ಇನ್ನೊಬ್ರು ನಿಂತ್ಕೊಂಡಿರ್ತಾರೆ ಸದಸ್ಯರು, ಅವ್ರಿಗೆ ಅದು ಕರೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಉತ್ಸಾಹವಾಗಿ ನಿಂತ್ಕೊಂಡ್ರೆ ಅವ್ರು ತೋರಿಸ್ಬೇಕು. ಅದು ಆಗಿತ್ತು ಆ ಟಾಸ್ಕ್ ಹಂಗೆ ಆಗ್ತಾ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಧನರಾಜ್ ಅವ್ರಿಗೆ ಚೈತ್ರ ಅವ್ರಿಗೆ ಇಬ್ರಿಗೂ ಜಗಳ ಆಗುತ್ತೆ, ಅಂದರೆ ವಾದ ಆಗಿ. ಆ ಟೈಮಲ್ಲಿ ರಜತ್ ಏನಂತಾರೆ, ಯಾವಾಗೂ ಇದೇ ಆಗೋಯ್ತಾ, ಕರೆಕ್ಟಾಗಿ ಗೇಮ್ ಆಡೋದಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಪ್ರತಿದಿನ ಇದೇ ಆಯ್ತು, ನಿಯತ್ತಾಗಿ ಆಡೋಣಂದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜೋರಾಗಿ ಹೇಳ್ತಾರೆ ರಜತ್ ಅವರು. ಇದಾಗಿ ಪಾಯಿಂಟು ಅದ್ರಲ್ಲಿ ಬಂದ್ಬಿಟ್ಟು ಅದ್ರಲ್ಲಿ ಟಾಸ್ಕಲ್ಲಿ 8 ಸುತ್ತೂ ಹಾಡಿರ್ತಾರೆ. ಅದು ಫುಲ್ಲು ವಿಡಿಯೋ ಬೇಕು, ಜ್ಯೂಸ್ 7 ಸೀಟ 8 ಸುತ್ತು ಆಡಿರ್ತಾರೆ. ಬಟ್ ಆಡಿದ್ರೂ ಅವರು ಒಂದು ಆ ಟಾಸ್ಕ್ನಲ್ಲಿ ಹೇಳಿರ್ತೇನೆಂದರೆ, ಆ ಒಂದು ಟಾಸ್ಕಲ್ಲಿ ವಿನ್ನರ್ ನಾಮಿನೇಟ್ಗಿಂತ ಪಾರು ಮಾಡಿಕೊಳ್ಳಬಹುದು ಅಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಹೇಳಿರ್ತಾರೆ. ಬಟ್ ಆದ್ರೇನೋ ಅವ್ರು ಸರಿಯಾಗಿ ಆ ಟಾಸ್ಕ್ನ ಆಡಿರಲು ಇಲ್ಲ ಅದನ್ನು ಮಾಡಿರಲು ಅಂತ ಒಂದು ರೀಸನಿಂದ ಏನಾಯ್ತಾರೆ, ಬಿಗ್ ಬಾಸು ಆ ಒಂದು ಟಾಸ್ಕ್ ರದ್ದು ಮಾಡ್ತಾರೆ. ಇದಾಗಿತ್ತು ಆ ಒಂದು ಫಸ್ಟ್ ಟಾಸ್ಕಲ್ಲಿ. ನೆಕ್ಸ್ಟ್ ಅದರಲ್ಲಿ ಅವಾಗಲೇ ಹೇಳಿದಂಗೆ ನಾಮಿನೇಟ್ ಮಾಡ್ಬೋದು ಒಬ್ಬೊಬ್ಬರನ್ನ ಒಂದೊಂದು ತಂಡದಿಂದ ಅಂತ ಹೇಳ್ತಾರೆ. ಅವ್ರು ಅದನ್ನು ಉತ್ಸವವಾಗಿ ತೊಗೊತಾರೆ. ರಜತ್ ಆ ತಂಡದಲ್ಲಿ ಈ ತಂಡದಲ್ಲಿ ತ್ರಿವಿಕ್ರಮ್ ಅವರು. ರಜತ್ ಅವ್ರನ್ನ ಯಾರು ನಾಮಿನೇಟ್ ಮಾಡ್ತಾರೆ ಅಂದರೆ ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಸೂಕ್ತ ಕಾರಣ ಕೊಟ್ಬಿಟ್ಟು. ತ್ರಿವಿಕ್ರಮ್ ಅವರು ಅವ್ರನ್ನೇ ಸ್ವತಃ ನಾಮಿನೇಟ್ ಮಾಡ್ಕೊತಾರೆ, ಒಂದು ರೀಸನ್ ಕೊಟ್ಬಿಟ್ಟು. ಇದಾಗಿತ್ತು. ಬಟ್ ಅದನ್ನು ಕನ್ವಿನ್ಸ್ ಮಾಡಿ ಅಂತ ಬಿಗ್ ಬಾಸ್ ಮತ್ತೆ ಹೇಳ್ತಾರೆ. ಅವ್ರು ಹೋಗ್ತಾರೆ, ಮತ್ತು ಟೀಮ್ ಡಿಸಿಷನ್ ಮೇಲೆಯಿಂದ ಆ ಒಂದು ಅವರು ಮತ್ತೆಲ್ಲ ನಾನೇ ತೊಗೊತೀನಿ ಬಿಟ್ಟು ನಾಮಿನೇಟ್ ಅವರೇ ತೊಗೊತಾರೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂತಿರ್ತಾರೆ ರಜತ್ ಅವರ ಕೂತಿದ್ರೆ ಅವಾಗ ಧನರಾಜ್ ಅವ್ರು ಕೇಳ್ತಾರೆ, ಯಾಕೆ ಹಿಂಗೆ ಮಾಡ್ಕೊಂಡ್ರು ಇವರು ತ್ರಿವಿಕ್ರಮ್ ಅವರು ಅಂತ ಅಂದ್ಬಿಟ್ಟು ಹೇಳಿದಾಗ ಅವಾಗ ಧನರಾಜ್ ಹೇಳ್ತಾರಲ್ಪ ಟೀಮ್ ಡಿಸಿಷನ್ ಅಂತ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಧನರಾಜ್ ಹೇಳ್ತಾರೆ ಏನಂದರೆ, ಅವರು ಟೀಮ್ಗೆ ಏನು ಹುಚ್ಚ ಅಂತ ಅಂದ್ಬಿಟ್ಟು ಧನರಾಜ್ ಅವರೇ ಹೇಳ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಏನಾಯ್ತಂದರೆ, ಬುಗ್ಗಿಯವ್ರು ಕಂಡಿರ್ತಾರೆ. ಏನಕ್ಕೋಸ್ಕರ ಅಂದರೆ ಬಿಗ್ ಬಾಸ್ ಹತ್ರ ಹೇಳ್ಕೊತಾರೆ, ಬ್ಲಾಂಕೆಟ್ ಹಾಕ್ಕೊಂಡ್ಬಿಟ್ಟು ಅಳ್ತಾರೆ. ಏನಕ್ಕಂದರೆ ಬಿಗ್ ಬಾಸ್ ನಮ್ಮಮ್ಮ ನೋಡ್ಬೇಕಂತಿದೆ ಅಂತ ಅಂದ್ಬಿಟ್ಟು ಅವರು ಕಣ್ಣೀರಿಡ್ತಾರೆ, ಅಳ್ತ್ಕೊತಾರೆ. ಇದಾಗಿತ್ತು. ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಟಾಸ್ಕ್ ಬರುತ್ತೆ. ಅದೇನಂದರೆ ಚೆಂಡಿನ ವರ್ಗಾವಣೆ ಅಂತ ಅಂದ್ಬಿಟ್ಟು ಆ ಟಾಸ್ಕ್ ಹೆಸರು. ಅದ್ರಲ್ಲಿ ಬಂದ್ಬಿಟ್ಟು ಅಂದರೆ ಈ ಟಾಸ್ಕ್ ಬಂದ್ಬಿಟ್ಟು ಅಂತಿಮವಾಗಿ ಒಂದು ಈ ವಾರದಲ್ಲಿ ಕೊಡುವಂಥ ಟಾಸ್ಕಲ್ಲಿ ಅಂತಿಮ ಟಾಸ್ಕ್ ಅಂತ ಬಿಗ್ ಬಾಸ್ ಹೇಳ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಆ ಟಾಸ್ಕಲ್ಲಿ ಸಾಧ್ಯತೆ ಏನಂದರೆ ಆ ಒಂದು ಟಾಸ್ಕಲ್ಲಿ ವಿನ್ನರ್ ನಾಮಿನೇಟಿಂದ ಪಾರಾಗ್ಬೋದು ಅಂತ ಬರ್ತಾರೆ. ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಅಂತ. ಅದರಲ್ಲಿ ಬಂದ್ಬಿಟ್ಟು ರಜತ್ ತಂಡ ಬಂದ್ಬಿಟ್ಟು ವಿನ್ ಆಗುತ್ತೆ. ಬಟ್ ಇನ್ನೇನು ನಾಮಿನೇಟಿಂದ ಯಾರು ಪಾರು ಮಾಡ್ಕೊಳ್ಳೋದು ಅದೆಲ್ಲ ನೆಕ್ಸ್ಟ್ ಎಪಿಸೋಡ್ ಸಿಗುತ್ತೆ. ಇದು ಬಂದ್ಬಿಟ್ಟು ಆಗಿರ್ತಕ್ಕಂಥ 80ನೇ ದಿನ ಆಗಿರ್ತಕ್ಕಂಥ ಮೈನ್ ವಿಡಿಯೋ ಪಾಯಿಂಟ್ಸು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್.